ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಒಂದು ಹೇಳಿಕೆಯನ್ನು ಹೇಳ್ತಾರೆ. ಏನಪ್ಪಾ ಅಂದ್ರೆ, ಕಮರುಲ್ ಇಸ್ಲಾಂ ಅವರು ಈ ಕಲಬುರಗಿಯನ್ನು ಮಿನಿ ಪಾಕಿಸ್ತಾನ್ ಅಂದ್ರೆ ಛೋಟಾ ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಂದು ಅವ್ರು ಹೇಳ್ತಾರೆ ಅವ್ರ ಮಾತನ್ನ. ಸೊ ಈ ಮಾತನ್ನ ಖಂಡಿಸಿ ಏನು ಅವರ ಹಿಂಬಾಲಕರು, ಕಮರುಲ್ ಇಸ್ಲಾಂ ಅವರ ಹಿಂಬಾಲಕರು ಹಾಗೆ ಮುಸ್ಲಿಂ ಸಮುದಾಯದವರು ಅವತ್ತಿನ ದಿವಸ 2-3 ದಿವಸ ಬಿಟ್ಟು ಪರವಾನಗಿ ಇಲ್ಲದೆ ಅಂದ್ರೆ ಪರ್ಮಿಷನ್ ಇಲ್ಲದೆ ಏನೋ ಒಂದು ರ್ಯಾಲಿ ಮಾಡುವ ಮುಖಾಂತರ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಹೋಗಿ ಒಂದು ಸುಮ್ಮನೆ ಒಂದು ದೂರನ್ನು ಕೊಟ್ಟಿರ್ತಾರೆ. ಹಾಗೆ ಪೊಲೀಸ್ ಅಧಿಕಾರಿಗಳು ಏನು ಒಂದು ಮುಸ್ಲಿಂ ಸಮುದಾಯದವರು ಒಂದು 200-300 ಜನ ಬಂದು ನಿಂತಿರ್ತಾರೆ ಎಂದು ಒಂದು ತರತುರಿಯಲ್ಲಿ ಒಂದು ಎಫ್ಐಆರ್ ಮಾಡಿರುತ್ತಾರೆ. ಆ ಎಫ್ಐಆರ್ ಅನ್ನು ವಜಾಗೊಳಿಸಬೇಕು. ಕಮರುಲ್ ಇಸ್ಲಾಂ ಅವರ ಹಿಂಬಾಲಕರು ಏನು ಈಗೀಗೆ ಕೇಳ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಏನ್ ಪ್ರೂಫ್ ಇದೆ, ಏನ್ ಎವಿಡೆನ್ಸ್ ಇದೆ ಅಂತ ಹೇಳಿ. ಸೊ ಅವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಅದು ಆಗೋದು 1989ರಲ್ಲಿ. ಏನು 1989ರಲ್ಲಿ ಒಂದು ಇಲ್ಲಿ ಕಲಬುರಗಿಯಲ್ಲಿ ಚುನಾವಣೆ ನಡೀತಾವ. ಅವಾಗ ಅವ್ರು ಹೇಳಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ತೋರಿಸು ಎಲ್ಲಿದೆ ಅಂದ್ರೆ ಹ್ಯಾಂಗೆ ತೋರ್ಸಕ್ ಬರ್ತದೆ. ಯಾಕಂದ್ರೆ ನಮ್ಮ ಭಾರತದ ಮಾರ್ಕೆಟ್ ನಲ್ಲಿ ಮೊಬೈಲ್ ಬಂದಿರೋದೇ 1990 ಆದ ನಂತರ. ಆ ಟೈಮಿಗೆ ಮೊಬೈಲ್ ಇರಲಿಲ್ಲ. ಯೂಟ್ಯೂಬ್ ಅಲ್ಲಿ ತೋರಿಸ್ಬೇಕಂದ್ರೆ ಯೂಟ್ಯೂಬ್ ಬಂದಿದ್ದು 2005 ಆದ ನಂತರ. ಏನು ಅವಾಗ ಒಂದು ಬಹಮನಿ ನ್ಯೂಸ್ ಅಂತ ಒಂದು ಪೇಪರ್ ಇತ್ತು. ಆ ನ್ಯೂಸ್ ನಲ್ಲಿ ಅದು ಪ್ರಿಂಟ್ ಆಗಿರುತ್ತದೆ. ಸೊ ಅದು ಪ್ರಿಂಟ್ ಆಗಿದ ತಕ್ಷಣ ಎಸ್.ಕೆ. ಕಾಂತ ಅವರು ಏನು ಕಮರುಲ್ ಇಸ್ಲಾಂ ಅವರ ಎದುರುಗಡೆ ಒಂದು ಚುನಾವಣೆ ನಿಂತಿರ್ತಾರೆ. ಅವರು ಹೈಕೋರ್ಟ್ ಆಫ್ ಕರ್ನಾಟಕಕ್ಕೆ ಹೋಗಿ ಒಂದು ಅರ್ಜಿ ಕೊಡ್ತಾರೆ, ಒಂದು ಕೇಸ್ ಫೈಲ್ ಮಾಡ್ತಾರೆ. ಸೊ ಅವರ ಹಿಂಬಾಲಕರಿಗೆ ಒಂದು ಕೇಸ್ ನಂಬರ್ ಹೇಳ್ತೀನಿ. ಎಲೆಕ್ಷನ್ ಪಿಟಿಷನ್ ನಂಬರ್ 14 ಆಫ್ 1990. ಬೇಕಾದ್ರೆ ಹೋಗಿ ಚೆಕ್ ಮಾಡ್ರಿ, ಗೂಗಲ್ ಒಳಗೆ ಚೆಕ್ ಮಾಡ್ರಿ, ವೆಬ್ಸೈಟ್ ಒಳಗೆ ಚೆಕ್ ಮಾಡ್ರಿ. ಎಲೆಕ್ಷನ್ ಪಿಟಿಷನ್ ಆಫ್ 14 ಆಫ್ 1990 ಇದು ಹೊಡೆದ್ರೆ ಎಲ್ಲ ಕೇಸ್ ಡೀಟೇಲ್ ಬರುತ್ತೆ. ಆಮೇಲೆ ಚುನಾವಣೆ ಆಗಿದ್ದು 1989ರಲ್ಲಿ ಪಿಟಿಷನ್ ಆಗಿದ್ದು. ಆಮೇಲೆ ಅದರ ಆದ ಒಂದು 3 ವರ್ಷದಲ್ಲಿ ಅಂದ್ರೆ 1992ರಲ್ಲಿ ಸೆಪ್ಟೆಂಬರ್ 25ರಂದು ಹೈಕೋರ್ಟ್ ಆಫ್ ಕರ್ನಾಟಕ ಒಂದು ಆರ್ಡರ್ ಕೊಡ್ತದೆ. ಅಂದ್ರೆ ಕಮರುಲ್ ಇಸ್ಲಾಂ ಅವರು ಹೇಳೋದು ನಿಜ ಅಂತ ಹೇಳಿ ಅವರ ಒಂದು ಏನು ಚುನಾವಣೆ ಗೆದ್ದಿರ್ತಾರೆ ಆ ಚುನಾವಣೆಯನ್ನ ಸೈಡಿಗೆ ಇಟ್ಬಿಡ್ತಾರೆ. ಅದು ಆದ ತಕ್ಷಣ ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೆಯುತ್ತೆ. ಇದೆಲ್ಲ ಮುಂದೆ ಬರೆದಿರೋ ವರದಿ. ಬಟ್ ನಾವೇನು ಇಷ್ಟಪಡ್ತೀವಿ ಅಂದ್ರೆ, ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಏನೋ ಒಂದು ಹೇಳಿರ್ತಾರೆ, ಅದು ಆಗದ ಇನ್ಸಿಡೆಂಟ್ ಅವ್ರು ಹೇಳಿರ್ತಾರೆ. ಅವ್ರೇನು ಬೇರೆ ವೈಯಕ್ತಿಕವಾಗಿ ಅವ್ರು ಹುಟ್ಟಿಸ್ಕೊಂಡು ಹೇಳಿಲ್ಲ, ಏನಿಲ್ಲ. ಅವರಲ್ಲಿ ಅವ್ರ ಮೇಲೆ ಕೊಟ್ಟಿರೋಂಥ ಕೇಸನ್ನು ವಾಪಸ್ ತಗೋಬೇಕು. ವಾಪಸ್ ತಗೋಲಿಲ್ಲ ಅಂದ್ರೆ ಮುಂಬರೋ ದಿನಗಳಲ್ಲಿ ನಾವೆಲ್ಲ ಕಲಬುರಗಿಯ ಹಿಂದೂಗಳೆಲ್ಲ ಕೂತ್ಕೊಂಡು, ಎಲ್ಲ ಸಮಾಜದವರು ಎಲ್ಲ ಕಲಿತು ಎಲ್ಲ ಹಿಂದೂಗಳು ಕೂತ್ಕೊಂಡು ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕೆಂದು